ನನ್ನ ನೆಚ್ಚಿನ ಗೃಹಿಣಿಯರಿಗೆಲ್ಲರಿಗೂ ಗುಡ್ ಈವ್ನಿಂಗ್. ಇವತ್ತು ನಾನು ನಿಮಗೆ ಗುಂಡ್ಕಾಯಿ ಲಿವರ್ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದು ಫ್ರೈ ಅಲ್ಲ ಫ್ರೆಂಡ್ಸ್, ಗ್ರೇವಿ. ಇದನ್ನು ಅನ್ನದ ಜೊತೆಗೆ, ಚಪಾತಿ ಜೊತೆಗೆ, ಹಾಗೆ ದೋಸೆ ರೊಟ್ಟಿ ಜೊತೆಗೆಲ್ಲ ಆಲ್ ರೌಂಡರ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಇದು ಮಿಲ್ಟ್ರಿ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ನಾನು ಮಾಡಿ ಕಲ್ತ್ಕೊಂಡು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಈ ಗ್ರೇವಿನ ನೀವು ಒಮ್ಮೆ ಟ್ರೈ ಮಾಡಿದ್ರೆ ನೀವು ಚಿಕನ್ ತಂದು ತಿನ್ನೋದನ್ನೇ ನಿಲ್ಲಿಸ್ಬಿಡ್ತೀರಿ. ಯಾವಾಗಲೂ ನಿಮ್ಮ ಮನೇಲಿ ಹೇಳ್ತಾ ಇರ್ತೀರಿ, ಗುಂಡ್ಕಾಯಿ ಲಿವರ್ ತೊಗೊಬನ್ನಿ ಫ್ರೈ ಮಾಡೋಣ ಅಂತಲೇ ಹೇಳ್ತೀರಿ. ಅಷ್ಟು ಚೆನ್ನಾಗಿರುತ್ತೆ ಈ ಗ್ರೇವಿ. ನಾನು ಈ ಗ್ರೇವಿ ಜೊತೆಗೆ ಚಪಾತಿನ ಮಾಡ್ತಾ ಇದ್ದೀನಿ. ಹಾಗಾದರೆ ತಡ ಯಾಕೆ ಮಾಡೋಣ, ಬನ್ನಿ ನನ್ನ ಸ್ಟೈಲಲ್ಲಿ ಗುಂಡ್ಕಾಯಿ ಲಿವರ್ ಗ್ರೇವಿನ ಹೇಗೆ ಮಾಡೋದು ಅಂತ ಒಮ್ಮೆ ನೋಡ್ಕೊಂಡು ಬರೋಣ. ಜಸ್ಟ್ 10 ಮಿನಿಟ್ಸ್ ಅಷ್ಟೇ ಫ್ರೆಂಡ್ಸ್. ಈ ಲಿವರ್ನ ಈ ಥರ ತೊಳೆದು ಇಟ್ಕೊಂಡಿದ್ದೀನಿ. ಗುಂಡ್ಕಾಯಿ ತೋರಿಸ್ತೀನಿ ನೋಡಿ. ಅದ್ರ ಜೊತೆಗೆ ಕಾಳುಗಳನ್ನೂ ತೊಗೊಬಂದಿದ್ದು, ಮತ್ತು ಒಂದು ತಲೆ, ನನ್ನ ಮಕ್ಕಳಿಗೆ ತಲೆಕಾಲು ಅಂದರೆ ತುಂಬ ಇಷ್ಟ. ಒಂದು ಗ್ರೇವಿನ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಹಾಗೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನ ಹಾಕಿ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟು ಇದು ಒಂದು ಫಸ್ಟು ನೀಟಾಗಿ ಫ್ರೈ ಮಾಡೋಕ್ಕೆ ಫ್ರೆಂಡ್ಸ್. ಮತ್ತು ಇನ್ನೊಂದು ತಟ್ಟೆನಲ್ಲಿ ಕಾಯಿ, ಟೊಮೊಟೊ ಹಣ್ಣು ಮತ್ತು ಇನ್ನೊಂದು ಸ್ವಲ್ಪ ಈರುಳ್ಳಿ ಇಷ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಈ ಗುಂಡ್ಕಾಯಿನೆಲ್ಲನೂ ಸಣ್ಣ ಸಣ್ಣದಾಗಿ ಹೆಚ್ಚಿಬಿಟ್ಟು ಉಪ್ಪಾಕಿ 3 ವಿಷಲ್ ಬರ್ಸ್ಕೊಂಡಿದ್ದೀನಿ. ಇದಕ್ಕೇನೆ ನಾನು ಫ್ರೈ ಮಾಡ್ತೀನಿ, ಲಿವರು ಎಲ್ಲ ಹಾಕಿ. ಹಾಗಾಗಿ ಇದನ್ನು ಸಪ್ರೇಟಾಗಿ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡ್ಬಿಡ್ತೀನಿ ಇದೇ ಕುಕ್ಕರಲ್ಲಿ, ನನಗೆ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ. ಇವಾಗ ಇದೇ ಕುಕ್ಕರ್ಗೆ ನಾನು ಲಿವರ್ನ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ತೊಳ್ಕೊಂಡಿರಬೇಕು ಫ್ರೆಂಡ್ಸ್. ಹಾಗೆಯೇ ಈ ಗುಂಡ್ಕಾಯಲ್ಲಿರೋ ಅಂತಹ ಫ್ಯಾಟ್ ಅಂಶ ಎಲ್ಲನೂ ನೀಟಾಗಿ ತೆಗೆದಿರಬೇಕು. ಇಲ್ಲ ಅಂತ ಅಂದರೆ ಮೊಕ್ಕೊಡ್ದಂಗೆ ಆಗುತ್ತೆ ಅಂತ ಹೇಳ್ತಾರಲ್ಲ, ಹಾಗಾಗುತ್ತೆ. ಅಂದರೆ ಹೆವಿ ಜಿಡ್ಡು ಬಿಟ್ಕೊಬಿಡುತ್ತೆ. ಇವಾಗ ಈ ಲಿವರ್ ಹಾಕಬೇಕಾದ್ರೆ ಎಣ್ಣೆಯಲ್ಲಿ ನಾನು ಫ್ರೈ ಮಾಡ್ತಾಯಿಲ್ಲ, ಬರೀ ಹಾಗೆ ಲಿವರ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇವಾಗ ನೋಡಿ, ಫ್ರೈ ಮಾಡಿರೋ ಅಂತಹ ಲಿವರ್ಗೆ ನಾನು ರುಬ್ಬಿಟ್ಟಿರೋ ಅಂತಹ ಪೇಸ್ಟನ್ನ ಹಾಕಿ ಚೆನ್ನಾಗಿ ಮತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತು ಹಾಗೆಯೇ ಇದಕ್ಕೆ ಮೆಂತ್ಯ ಸೊಪ್ಪು ಮತ್ತು ಕಾಲು ಮತ್ತು ತಲೆ ಎಲ್ಲ ಇತ್ತಲ್ವ, ಇದು ನಿಮ್ಮ ಆಪ್ಷನಲ್ ಫ್ರೆಂಡ್ಸ್. ನಮ್ಮ ಮಕ್ಕಳಿಗೆ ಇಷ್ಟ ಅಂತ ಹೇಳಿ ಇದನ್ನ ಹಾಕಿಸ್ಕೊಂಬರ್ತಾರೆ. ಇದನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ, ಜೊತೆಲಿ ಬೇಯ್ಕೊಳ್ಳುತ್ತೆ ಅಂತ ಹೇಳಿ. ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಉಪ್ಪು ಹಾಕ್ಕೋಬೇಡಿ, ನೆಕ್ಸ್ಟ್ ಉಪ್ಪು ಹಾಕ್ಕೊಳ್ಳೋಣ ಅಂತೆ. ನೆಕ್ಸ್ಟು ಅರಿಶಿನ ಪುಡಿನ ನಾನು ರುಬ್ಬಕ್ಕೆ ಹಾಕ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಹಾಗಾಗಿ ಇಲ್ಲಿ ಅರಿಶಿನ ಪುಡಿನ ಹಾಕ್ಕೊತಾ ಇಲ್ಲ. ಈ ಟೈಮಲ್ಲಿ ನೀವು ಏನು ಮಾಡಿ ಅಂತ ಅಂದರೆ, ಈ ಥರ ಬರೋ ಅಂಥ ಅದರಲ್ಲಿ ನೀರು ಬಿಟ್ಕೊಳ್ಳುತ್ತಲ್ಲ, ಆ ನೀರೆಲ್ಲನೂ ಈ ಗುಂಡ್ಕಾಯಿ ತೊಗೊಂಡಿರೋಂಥ ಪ್ಲೇಟ್ ಒಳಗಡೆಗೆ ಹಾಕ್ಕೊಬಿಡಿ. ಆವಾಗ ಇನ್ನೂ ನೀಟಾಗಿ ಫ್ರೈ ಆಗುತ್ತೆ, ಸ್ಮೆಲ್ ಇರಲ್ಲ. ಈ ಥರ ಮಾಡಿದ್ರೇ ನೀವು ಚೆನ್ನಾಗಿ ಮಿಲ್ಟ್ರಿ ಸ್ಟೈಲಲ್ಲಿ ಈ ಗುಂಡ್ಕಾಯಿ ಲಿವರ್ ಫ್ರೈನ ಮಾಡ್ಕೊಬೋದು ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ನೋಡಿ, ಇಲ್ಲಿ ಇಷ್ಟು ಬೆಂದಿರಬೇಕು ಗುಂಡ್ಕಾಯಿ. ಇದಾದಮೇಲೆ ನೆಕ್ಸ್ಟ್ ಇನ್ನೊಂದು ಮಸಾಲೆನ ರುಬ್ಕೊಬಿಡೋಣ. ಮುಂಚೆನೇ ತೋರಿಸ್ದಂಗೆ ಕಾಯಿ ಮತ್ತು ಈರುಳ್ಳಿ ಹಾಗೆ ಟೊಮೊಟೊ ಇಷ್ಟನ್ನು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಇದಕ್ಕೆ ತೊಗೊಂಡಿರೋಂಥ ಕಾಯಲ್ಲಿ, ಅಂದರೆ ತುರಿದಿರೋಂಥ ಕಾಯಲ್ಲಿ ಸ್ವಲ್ಪ ಕಾಯಿನ ಬಿಟ್ಟಿರಬೇಕು. ಅದನ್ನು ಫೈನಲಾಗಿ ಹೇಳ್ತೀನಿ ಏನು ಮಾಡಬೇಕು ಇದನ್ನು ಅಂತ. ಈಗ ರುಬ್ಬಿದ್ದಾಗಿದೆ ಫ್ರೆಂಡ್ಸ್. ನೋಡಿ, ಇಷ್ಟು ತುಂಬ ತರ್ತರಿಯಾಗೂ ರುಬ್ಬಾರ್ದು, ಹಾಗಂತ ಹೇಳಿ ತುಂಬ ಸಣ್ಣಕ್ಕೂ ರುಬ್ಬಾರ್ದು. ಇವಾಗ ಇದಕ್ಕೆ ನಾನು ಬೇಯಿಸಿ ಇಟ್ಕೊಂಡಿರೋ ಅಂತಹ ಗುಂಡ್ಕಾಯಿನ ಹಾಕಿ ಮತ್ತೆ ಒಂದು ಸರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಾದಮೇಲೆ ರುಬ್ಬಿರೋ ಅಂತಹ ಪೇಸ್ಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಿಸಬೇಕು. ಆಮೇಲೆ ನಿಮಗೆ ಸ್ವಲ್ಪ ಸಾಲ್ಟ್ ಬೇಕು ಅಂದರೆ ಟೇಸ್ಟ್ ನೋಡಿಬಿಟ್ಟು ಸಾಲ್ಟ್ ಹಾಕ್ಕೊಂಡ್ರೆ ಫೈನಲಾಗಿ ಗುಂಡ್ಕಾಯಿ ಲಿವರ್ ಫ್ರೈ
ರೆಡಿ ಆಗುತ್ತೆ. ನಾನು ಮುಂಚೆನೇ ಹೇಳ್ದಂಗೆ ಫ್ರೆಂಡ್ಸ್, ಈ ಗ್ರೇವಿನ ಒಮ್ಮೆ ಟೇಸ್ಟ್ ಮಾಡಿ ನೋಡಿ, ಸಖತ್ತಾಗಿರುತ್ತೆ. ವೆಯ್ಟ್ ನೀವು ಫಾಸ್ಟಾಗಿ ಓಡಿಸ್ಕೊಂಡು ಸ್ಕಿಪ್ ಮಾಡ್ಕೊಂಡು ಹೋಗಬೇಡಿ. ಇದಕ್ಕಿನ್ನ ನಾನು ಖಾರದ ಪುಡಿ ಹಾಕಿಲ್ಲ. ಇವಾಗ ನೋಡಿ ಫೈನಲಾಗಿ ನಾನು ಖಾರದ ಪುಡಿ ಹಾಕ್ತಾ ಇರೋದು. ಈ ರೀತಿಯಲ್ಲೇ ಮಾಡಿ ಫ್ರೆಂಡ್ಸ್. ಗುಂಡ್ಕಾಯಿ ಲಿವರ್ ಫ್ರೈ ಯಾಕೆ ಚೆನ್ನಾಗಿ ಬರಲ್ಲ ಅಂತ ಕಾಮೆಂಟ್ ಮಾಡಿ. ನೀವು ಚೆನ್ನಾಗಿ ಬರ್ದನೇ ಇದ್ದರೂ ಈ ರೆಸಿಪಿನ ನೋಡ್ಕೊಂಡು ಮಾಡಿದ್ರೆ ಸಖತ್ತಾಗಿ, ನೀಟಾಗಿ ಹಾಗೂ ನಿಮ್ಮ ಮಕ್ಕಳಿಗೆಲ್ಲ ಇಷ್ಟ ಆಗೋ ಥರನೇ ಈ ಗ್ರೇವಿ ಇರುತ್ತೆ. ಹಾಗೆ ನಿಮ್ಮ ಮಕ್ಕಳೇ ಕೇಳ್ತಾರೆ ನಿಮಗಿಂತ ಹೆಚ್ಚಾಗಿ, ಅಮ್ಮ ಗುಂಡ್ಕಾಯಿ ಲಿವರ್ ಫ್ರೈ ಮಾಡಿಕೊಡಮ್ಮ ಅಂತ. ಆ ಥರ ಇರುತ್ತೆ ಈ ಗುಂಡ್ಕಾಯಿ ಲಿವರ್. ಇನ್ನು ವೆಯ್ಟ್ ಮಾಡಿ ಫ್ರೆಂಡ್ಸ್. ಫೈನಲಾಗಿ ನಾನು ಇನ್ನು ಕಾಯಿನ ಹಾಕಿಲ್ಲ. ಇವಾಗ ನಾನು ಇದ್ರ ಜೊತೆಗೆ ತುರಿದಿಟ್ಕೊಂಡಿರೋ ಅಂಥ ಕಾಯಿನ ಸಹ ಮೇಲೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಾಡಿ ಇನ್ನೂ ಟೇಸ್ಟು ಸಖತ್ತಾಗಿರುತ್ತೆ. ಈ ಗುಂಡ್ಕಾಯಿ ತಿನ್ನುವಾಗ ಒಂದೊಂದು ಚಿಕ್ಕ ತುರಿ ಬಾಯಿಗೆ ಸಿಗ್ತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನೀವು ಈ ಥರ ಟೇಸ್ಟ್ನ ಮಾಡಿರೋಕ್ಕಂತೂ ಸಾಧ್ಯನೇ ಇಲ್ಲ ಫ್ರೆಂಡ್ಸ್. ಆ ಥರ ಇರುತ್ತೆ ಈ ಗುಂಡ್ಕಾಯಿ ಲಿವರ್ ಫ್ರೈ. ಫೈನಲಾಗಿ ನೀವು ಸಾಲ್ಟನ್ನ ಹಾಕ್ಕೊಳ್ಳಿ. ಯಾಕೆ ಅಂತ ಗೊತ್ತಾಯ್ತಾ? ನಾನು ಗುಂಡ್ಕಾಯಿಗೆ ಉಪ್ಪು ಹಾಕಿ ಬೇಯಿಸಿಟ್ಕೊಂಡಿದ್ದೆ, ಹಾಗಾಗಿ ಲಿವರ್ಗೆ ಹಾಕಿರಲಿಲ್ಲ. ಯಾಕಂದರೆ ಜಾಸ್ತಿ ಆಗಿಬಿಡುತ್ತೆ ಅಂತ ಹೇಳಿ ಇವಾಗೆಲ್ಲ ಮಿಕ್ಸ್ ಮಾಡಿದೆ ಅಲ್ವಾ, ಗೊತ್ತಾಯಿತು ಎಷ್ಟು ಹಾಕಬೇಕು ಸಾಲ್ಟು ಅಂತ. ಹಾಗಾಗಿ ಕೊನೆಯದಾಗಿ ನಾನು ಸಾಲ್ಟ್ ಹಾಕಿದ್ದೀನಿ. ಈಗ ಫೈನಲಾಗಿ ಗುಂಡ್ಕಾಯಿ ಲಿವರ್ ಫ್ರೈ ರೆಡಿ ಆಯಿತು ಫ್ರೆಂಡ್ಸ್. ನಾನು ಇದರ ಜೊತೆಗೆ ಕಾಂಬಿನೇಷನ್ ಆಗಿ ಚಪಾತಿನ ಮಾಡ್ಕೊತಾ ಇದ್ದೀನಿ. ಫೈನಲಾಗಿ ಚಪಾತಿ ಮತ್ತು ಗುಂಡ್ಕಾಯಿ ಲಿವರ್ ಸರ್ವ್ ಮಾಡೋದು ಮಿಸ್ ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ಲೇಟಾಗಿಬಿಟ್ಟಿತ್ತು ನಾನು ನೈಟು ಮಾಡಬೇಕಾದ್ರೆ. ಹಾಗಾಗಿ ಮಕ್ಕಳು ತುಂಬ ಹಸಿವು ಅಂತ ಹೇಳ್ತಿರೋ ಕಾರಣ ಬೇಗ ಮಾಡಿ ಚಪಾತಿನ ಲಟ್ಸಿ ಮಕ್ಕಳಿಗೆ ತಿಂಡಿ ಹಾಕ್ಕೊಟ್ಟೆ ಫ್ರೆಂಡ್ಸ್. ಈ ವಿಡಿಯೋ ಇಲ್ಲಿಗೆ ಇಷ್ಟ ಆಗಿತ್ತು. ನೆಕ್ಸ್ಟ್ ಹೊಸ ರೆಸಿಪಿ ಹೊಸ ಡೈಲಿ ಬ್ಲಾಗೊಂದಿಗೆ ಮತ್ತೆ ಬರ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಬಾಯ್.